ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಕೊನೆಯ ಸಂಚಿಕೆ ಆಗಿರುತ್ತೆ. ರಾವಣ ನನ್ನ ಕೈಯಲ್ಲಿ ನೋವು ತಡೆಯಲು ಆಗ್ತಿಲ್ಲ, ಅಮ್ಮ ನನ್ನ ಕೈಯಿಂದ ಸಾಧ್ಯವಾಗ್ತಿಲ್ಲ ಎಂದು ವೃಷಿಕ ಹೆರಿಗೆ ವಾರ್ಡಿನೊಳಗೆ ಕಿರುಚಾಡ್ತಿದ್ಲು. ಹೊರಗಡೆ ರಾವಣನ್ ಗಾಬರಿಯಿಂದ ಅತ್ತಿತ್ತ ಅಡ್ಡಾಡುತ್ತಿದ್ದನು. ಹರ್ಷಿಕ ತನ್ನ 5 ತಿಂಗಳ ತುಂಬಿದ ಹೊರ ಹೊಮ್ಮಿದ ಹೊರೆಯನ್ನ ಓದ್ಕೊಂಡು ಅಲ್ಲಿದ್ದ ಕುರ್ಚಿಯಲ್ಲಿ ಆತಂಕದಿಂದ ಕುಳಿತಿದ್ಲು. ಚೈತ್ರನ್ ಅವಳಿಗೆ ಸಮಾಧಾನ ಮಾಡುತ್ತಾ ನಿಂತಿದ್ದನು. ಚೈತ್ರನ್ ಇನ್ನೂ ಕೂಡ ಆದಿಕೇಶವನ್ ಜೊತೆ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ. ಆದಿಕೇಶವನ್ ಸಹ ತಾನು ಮಾಡಿದ ತಪ್ಪಿಗೆ ತನ್ನ ಮಗ ತನ್ನೊಂದಿಗೆ ಮಾತನಾಡದೇ ಇರುವುದೇ ತನಗೆ ಸಿಕ್ಕ ಅತ್ಯುತ್ತಮ ಶಿಕ್ಷೆ ಎಂದು ಭಾವಿಸಿದ್ರು. ಅವನನ್ನ ಅದಕ್ಕಿಂತ ಹೆಚ್ಚಾಗಿ ತೊಂದರೆ ಕೊಡದೆ ಶಾಂತವಾಗಿ ದೂರ ಸರಿದ್ಬಿಟ್ರು. ಅದಕ್ಕಾಗಿ ಚೈತ್ರನ್ ಊರ್ಮಿಳಾ ಬಳಿಯೂ ಹೋಗಿ ಸಂಬಂಧ ಬೆಳೆಸಲಿಲ್ಲ. ಯಾವುದಕ್ಕಾದ್ರೂ ಒಂದು ಎಲ್ಲೆ ಇರುತ್ತದೆ ತಾನೆ. ಇಬ್ಬರನ್ನ ಆ ಎಲ್ಲೆಯಲ್ಲೇ ನಿಲ್ಲಿಸಿಬಿಟ್ಟಿದ್ದನು. ಇದಕ್ಕಿಂತ ದೊಡ್ಡ ಶಿಕ್ಷೆ ಖಂಡಿತವಾಗಿಯೂ ಆದಿಕೇಶವನ್ಗೆ ಇರಲು ಸಾಧ್ಯವಿಲ್ಲ ಎಂದು ಅವರು ಅದನ್ನು ಒಪ್ಪಿಕೊಂಡಿದ್ರು. ಆದರೆ ಹರ್ಷಿಕಾ ಮಾತ್ರ ಇವರೊಬ್ಬರೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ತಿದ್ಲು. ಶ್ರಾವಣಿಗೆ ಅಂದು ರುದ್ರೇಶ್ ಮದುವೆಯಲ್ಲಿ ನೋಡಿದ ನರೇನ್ ಎಂಬ ಹುಡುಗನ ಜೊತೆ ಮದುವೆ ಮಾಡಿಕೊಡಲಾಗಿತ್ತು. ಅವಳು ತನ್ನ ಗಂಡನೊಂದಿಗೆ ಈಗ ಸಂತೋಷವಾಗಿ ಬಾಳ್ತಿದ್ದಾಳೆ. ಯಾಮಿನಿಗೆ ಈಗ ತಾನೇ ಗಂಡು ಮಗು ಹುಟ್ಟಿರುವುದರಿಂದ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬರುವುದು ಬೇಡ ಎಂದು ರಾವಣನ್ ಹೇಳಿದ್ದನು. ಆದ್ದರಿಂದ ರುದ್ರೇಶ್ ಅವಳನ್ನ ಮನೆಯಲ್ಲೇ ಸುರಕ್ಷಿತವಾಗಿ ಮಗುವಿನೊಂದಿಗೆ ಇರುವಂತೆ ಹೇಳಿಬಿಟ್ಟು ರಾವಣನಿಗೆ ಜೊತೆಯಾಗಿ ಆಸ್ಪತ್ರೆಗೆ ಬಂದ್ಬಿಟ್ಟಿದ್ದನು. ಕೆಲವು ಗಂಟೆಗಳ ಹೋರಾಟದ ನಂತರ ರಾವಣನಿಗೆ ವಿಲ್ ಎಂಬ ಧ್ವನಿಯೊಂದಿಗೆ ಭೂಲೋಕವನ್ನ ತನ್ನ ಪುಟ್ಟ ಪಾದಗಳಿಂದ ಸ್ಪರ್ಶಿಸಿದನು. ಮಗುವಿನ ಅಳುವಿನ ಧ್ವನಿ ಕೇಳಿ ರಾವಣನ್ ವೇಗವಾಗಿ ವಾರ್ಡಿನ ಬಾಗಿಲಿನ ಬಳಿ ಹೋಗಿ ನಿಂತ. ಮಗುವನ್ನ ಎತ್ಕೊಂಡು ಹೊರಗೆ ಬಂದರು ಒಬ್ಬ ನರ್ಸ್. ಸರ್, ಕಂಗ್ರ್ಯಾಚುಲೇಷನ್, ನಿಮ್ಗೆ ಗಂಡು ಮಗು ಹುಟ್ಟಿದೆ ಎಂದು ಮಗುವನ್ನ ಅವರು ಅವನ ಕೈಗೆ ಕೊಡಲು ನೋಡಿದ್ರು. ಅವನು ಮಗುವನ್ನ ತಗೊಳ್ಳೋ ಬೇಡ್ವೋ ಎಂದು ತಡುಕಾಡ್ತಿದ್ದನು. ಚೈತ್ರನ್ ಅವನ ಸ್ಥಿತಿಯನ್ನ ಅರಿತು, ಲೇ ಮಗುವನ್ನ ತಗೋ ಆಚೆ ಎಂದು ಅವನ ಹೆಗಲನ್ನ ಮುಟ್ಟಿ ಹೇಳ್ದ. ಭಯವಾಗ್ತಿದೆ ಕಣೋ ಎಂದನು ಮೆಲ್ಲನೆ ಧ್ವನಿಯಲ್ಲಿ ರಾವಣನ್. ಅವನಿಗೆ ಮೊದಲಿಗೆ ತನ್ನ ಹೆಂಡತಿಯನ್ನ ನೋಡ್ಬೇಕು ಎಂಬ ಆಸೆಯೇ ಇದ್ದಿದ್ರಿಂದ ಚೈತ್ರನ್ ಬಳಿ, ನೀನು ಮಗುವನ್ನ ತಗೋ, ನಾನು ಒಳಗಡೆ ಹೋಗಿ ಅವಳನ್ನ ನೋಡ್ತೀನಿ ಎಂದು ಹೇಳಿಬಿಟ್ಟು ನರ್ಸ್ ತಡೆಯುವುದನ್ನ ಲೆಕ್ಕಿಸದೆ ಕೋಣೆಯೊಳಗೆ ನುಗ್ಗಿದನು ರಾವಣನ್. ಪ್ರಸವದ ಆಯಾಸದಿಂದ ಸುಸ್ತಾಗಿ ಮಲಗಿದ್ದ ತನ್ನ ಹೆಂಡತಿಯನ್ನ ಹತ್ತಿರ ಸುಳಿದು ವೇಗವಾಗಿ ಅವಳನ್ನ ತಲುಪಿ ಅವಳ ಮುಖವನ್ನ ಮುಚ್ಚಿದ ಕೂದಲನ್ನ ಸರಿಸಿ ಅವಳ ಹಣೆಯ ಮೇಲೆ ಒತ್ತಿ ಮುತ್ತಿಟ್ಟನು. ಅರೆ ಪ್ರಜ್ಞೆಯಲ್ಲಿದ್ದವಳು ನಿಧಾನವಾಗಿ ಕಣ್ಣುಗಳನ್ನ ಬಿಟ್ಟು ತನ್ನ ಗಂಡನನ್ನ ನೋಡಿ ನಗಲು ಪ್ರಯತ್ನಿಸಿದಳು. ಸಾರಿ ನಿಂಗೆ ಕಷ್ಟ ಕೊಟ್ಟಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ಸ್ ನನಗೆ ಇಷ್ಟೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಕ್ಕೆ ಎಂದನು ಮಿಶ್ರ ಭಾವನೆಗಳೊಂದಿಗೆ ರಾವಣನ್. ನಾನು ಅದೇ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನಿನ್ಗೆ ಹೇಳ್ತೀನಿ ಎಂದು ಅವಳು ಹೇಳಿದ್ಲು. ಅವನಿಗೆ ಏನೆಂದು ಅರ್ಥವಾಗದೆ ಗೊಂದಲಕ್ಕೊಳಗಾದನು. ನಾನು ಕಿರುಚಾಡಿ ಹಠ ಮಾಡಿ ನಿನ್ನನ್ನು ಕಷ್ಟಪಡಿಸಿದ್ದಕ್ಕೆ ಸಾರಿ, ಆ್ಯಂಡ್ ನನ್ನ ಲೈಫನ್ನು ನೀನಿಷ್ಟೊಂದು ಸುಂದರವಾಗಿ ಬದಲಾಯಿಸಿದ್ದಕ್ಕೆ ಥ್ಯಾಂಕ್ಸ್ ಎಂದಳು ಅವಳು ಮೆಲ್ಲನೆಯ ಧ್ವನಿಯಲ್ಲಿ. ಅವಳು ಹೇಳಿದ್ದನ್ನ ಕೇಳಿ ನಕ್ಕವನು ಅವಳ ತುಟಿಗಳ ಮೇಲೆ ತುಟಿಗಳನ್ನಿಟ್ಟು ಒತ್ತಲು, ಮೊದಲು ನಿನ್ನ ಮಗನನ್ನ ನೋಡು, ಆಮೇಲೆ ಹೆಂಡತಿಯನ್ನ ಮುದ್ದಾಡಬಹುದು ಎಂದು ಹೇಳುತ್ತಲೇ ಒಳಗಡೆ ಪ್ರವೇಶಿಸಿದನು ಚೈತ್ರನ್. ಅವನ ಹಿಂದೆ ಆದಿಕೇಶವನ್, ಊರ್ಮಿಳಾ, ಆದವಿ, ವಾಸುದೇವನ್ ಎಂದು ಎಲ್ಲರೂ ಒಳಗಡೆ ಬಂದರು. ಮಗುವನ್ನ ವೃಷಿಯ ಪಕ್ಕದಲ್ಲಿ ಮಲಗಿಸಿದನು ಚೈತ್ರನ್. ಮಗು ಅಚ್ಚುಕಟ್ಟಾಗಿ ರಾವಣನ ತರಹವೇ ಇರಲು ಇವನು ಪುಟ್ಟ ರಾವಣ ಎಂದಳು. ಅದನ್ನ ಕೇಳಿ ಎಲ್ಲರೂ ನಕ್ಕರು. ರಾವಣನು ತನ್ನ ಮಗನ ಪುಟ್ಟ ಪಾದಗಳನ್ನ ಹಿಡಿದು ನೋವಾಗದಂತೆ ಮುತ್ತಿಟ್ಟನು. ಮಗು ಅದಕ್ಕೆ ನುಲಿದುಕೊಂಡು ನಗಲು ತಿಳಿಯದೆ ನಗಲು ಪ್ರಯತ್ನಿಸಿತು. ಮಗುವನ್ನೇ ಎಲ್ಲರೂ ಮೈಮರೆತು ನೋಡ್ತಾ ಇದ್ರು. ಮುಂದಿನ 4ನೇ ತಿಂಗಳಲ್ಲೇ ಹರ್ಷಿಕಾ ಮತ್ತು ಚೈತ್ರನ್ ಅವರ ಮುದ್ದಿನ ಮಗಳು ಜಗತ್ತಿಗೆ ಜನಿಸಿಬಿಟ್ಲು. ಹಿರಿಯರು ಎಲ್ಲರಿಗೂ ತುಂಬಾ ಖುಷಿಯಾಗಿ ಹೋಯಿತು. ಅದರಲ್ಲೂ ರುದ್ರೇಶ್ ಮಗನೊಂದಿಗೆ ಸೇರಿ 3 ಪುಟ್ಟ ಮಕ್ಕಳನ್ನ ಒಂದೇ ಸಮಯದಲ್ಲಿ ಕಾಣುವುದಕ್ಕೆ ಅವರ ಮನಸ್ಸು ತಂಪಾಗಿ ಹೋಯಿತು. ಮಕ್ಕಳನ್ನ ಹಿರಿಯರೇ ನೋಡ್ಕೊಳ್ತಿರುವುದರಿಂದ ಮಕ್ಕಳ ತಾಯಂದ್ರಿಗೆ ಕೊಂಚ ವಿಶ್ರಾಂತಿ ಸಿಕ್ಕಿತು. ಚೈತ್ರನ್ ಮತ್ತು ರಾವಣನ್ ಇಬ್ಬರು ಮಕ್ಕಳಿಗೆ ಒಂದೇ ದಿನದಲ್ಲಿ ನಾಮಕರಣ ಮಹೋತ್ಸವ ಇಡಬೇಕು ಎಂದು ಹೇಳಲು ರುದ್ರೇಶ್ ಕೂಡ ನಾನು ನನ್ನ ಮಗನಿಗೆ ಅಂತೆ ಹೆಸರಿಟ್ಟುಕೊಳ್ತೀನಿ ಎಂದು ಹೇಳೋದ್ರಿಂದ 3 ಮಕ್ಕಳಿಗೂ ಒಂದೇ ದಿನದಲ್ಲಿ ನಾಮಕರಣ ಸಮಾರಂಭ ಏರ್ಪಾಟು ಮಾಡಲಾಯಿತು. ಚೈತ್ರನ್ ಮತ್ತು ಹರ್ಷಿಕಾ ಅವರ ಮಗಳಿಗೆ ಹರ್ತಿಕಾ ಎಂಬ ಹೆಸರಿಡಲಾಯಿತು.
ರುದ್ರೇಶ್ ಮಗನಿಗೆ ದುಷ್ಯಂತ್ ಎಂದು ಹೆಸರಿಡಲಾಯಿತು. ಅಂತಿಮವಾಗಿ ರಾವಣನ ಮಗನಿಗೆ ಅವನ ಹೆಸರನ್ನೇ ಪ್ರಮುಖವಾಗಿಟ್ಕೊಂಡು ರಾವಣ್ ಆತ್ರೇಯನ್ ಎಂದು ಹೆಸರಿಡಲು ಎಲ್ಲರೂ ಮಕ್ಕಳನ್ನ ಮುದ್ದಾಡಿ ಸಂಭ್ರಮಿಸಿದರು. ಅಂದೇ ಶ್ರಾವಣಿಯು ತಾನು ತಾಯಿಯಾಗಲಿರುವ ಸಿಹಿ ಸುದ್ದಿಯನ್ನ ಎಲ್ಲರೊಂದಿಗೆ ಹಂಚಿಕೊಂಡ್ಳು. ಎಲ್ಲರೂ ಮತ್ತಷ್ಟು ಸಂತೋಷದಲ್ಲಿ ತೇಲಾಡಿದ್ರು. ಇವನು ರೂಪದಲ್ಲಿ ಹೆಸರಲ್ಲೂ ಬೇಕಾದ್ರೆ ನಿನ್ನ ತರಹ ಇರ್ಬೋದು, ಆದರೆ ಗುಣದಲ್ಲಿ ನಿನ್ನ ತರಹ ಇರಲೇಬಾರ್ದು ಕಣೋ ರಾಕ್ಷಸ ಎಂದು ವೃಷಿಕ ಕೇಳಿದ್ಲು. ಅವಳ ಬಾಯಿಗೆ ಪಟಾರೆಂದು ಹೊಡೆದವನು, ನನ್ನ ಮಗ ನನ್ನ ಥರಾನೇ ಇರ್ತಾನೆ ಎಂದನು ತನ್ನ ಶರ್ಟ್ ಕಾಲರ್ ಎತ್ತಿ ಬಿಟ್ಕೊಂಡು ದಿಮಾಕಿನಿಂದ. ಇರ್ತಾನೆ, ನಾನು ಆ ಥರ ಬೆಳೆಸೋದೇ ಇಲ್ಲ, ನನ್ನ ಮಗ ನನ್ನ ಥರಾನೇ ಇರ್ತಾನೆ ಎಂದು ವೃಷಿಕ ಹೇಳಲು, ಹೇಗೆ ನೀನು ರಾಕ್ಷಸಿ ಅನ್ನೋ ಥರಾನೇ ಅದೇ ಥರ ನನ್ನ ಮಗನು ರಾಕ್ಷಸನಾಗಿ ಬೆಳೆಯಲಿದ್ದಾನಾ ಎಂದನು ನಕ್ಕಲಾಗಿ ರಾವಣನ್. ಹೌದು, ನೀನು ಮಾತ್ರ ಅಷ್ಟೊಂದು ಒಳ್ಳೆಯವನಾ ನೋಡು, ನೀನು ರಾಕ್ಷಸ ತಾನೇ ಎಂದು ವೃಷಿಕ ಕಿರ್ಚಿದ್ಲು. ಅದಕ್ಕಾಗಿಯೇ ಇವರ ಜಗಳ ಈಗ ಮುಗಿಯುವುದಿಲ್ಲ ಎಂದು ಎಲ್ಲರೂ ಸುಮ್ಮನೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ನೀನೇ ಕಣೋ ರಾಕ್ಷಸ ಎಂದು ವೃಷಿಕ ಕೂಗಲು, ನೀನೇ ಕಣೆ ರಾಕ್ಷಸಿ ಎಂದು ಅವನು ಅವಳ ಬದಲಿಗೆ ಅನ್ನಲು, ನೀನೇ ಎಂದು ಇಬ್ಬರು ಮಾರಾಮಾರಿ ಜಗಳವಾಡ್ಕೊಳ್ತಿದ್ರು. ತಾಯಿಯ ಮಡಿಲಲ್ಲಿ ಆರಾಮವಾಗಿ ಕುಳಿತುಕೊಂಡು ಬಾಯೊಳಗೆ ಎಲ್ಲ ಬೆರಳುಗಳನ್ನು ತೂರಿಕೊಂಡು ತಾಯಿ ತಂದೆ ಇಬ್ಬರನ್ನ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದನು ಆತ್ರೇಯನ್. ಜಗಳ ಮುಗಿದು ಇಬ್ಬರು ಉಸಿರು ತೆಗೆದುಕೊಳ್ಳಲು ರಾವಣನು ಅವಳ ನಡುವನ್ನ ಹಿಡಿದು ತನ್ನತ್ತ ಬಿಗಿದವನು, ಈ ರಾವಣನಿಗೆ ತಕ್ಕ ರಾಕ್ಷಸಿ ನೀನೇ ಕಣೆ ಎಂದನು ಕೊನೆಯದಾಗಿ ಪ್ರೀತಿಯಿಂದ. ಅವನು ಹೇಳಿದ್ದನ್ನ ಕೇಳಿ ವೃಷಿಕ ಮೃದುವಾಗಿ ನಗಲು ಮಗು ಮತ್ತು ವೃಷಿಕ ಇಬ್ಬರನ್ನ ತನ್ನೊಂದಿಗೆ ಸೇರಿಸಿ ಇಬ್ಬರ ಹಣೆಯ ಮೇಲೂ ಒತ್ತಿ ಮುತ್ತಿಟ್ಟು ಅವರನ್ನ ಹತ್ತಿರವಾಗಿ ಅಪ್ಪಿಕೊಂಡನು ರಾವಣನ್. ಅವರು ಹೀಗೆಯೇ ಸಂತೋಷದಿಂದ ಬಾಳಲಿ ಎಂದು ಹಾರೈಸಿ ವಿದಾಯ ಹೇಳೋಣ. ಈ ಕತೆ ಇಲ್ಲಿಗೆ ಮುಗಿಯಿತು. ಇದುವರೆಗೆ ಕಥೆಯೊಂದಿಗೆ ಪ್ರಯಾಣಿಸಿ ಬೆಂಬಲ ನೀಡಿದ ಎಲ್ಲ ಓದುಗರಿಗೆ, ಬಂಧುಗಳಿಗೂ ಮನಪೂರ್ವಕ ಧನ್ಯವಾದಗಳು. ಇಲ್ಲಿಗೆ ಈ ಕತೆ ಮುಗಿದಿದೆ. ದಯವಿಟ್ಟು ಮುಂದಿನ ಕಥೆಯೊಂದಿಗೆ ನಾನು ಬರ್ತೀನಿ. ಆ ಕಥೆಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ಸ್ ಅಗೇನ್. ಬಾಯ್.